10 ಹಾಗೂ 11ನೇ ಕವನ. ಎದ್ದು ತಿವಿದನು ಕಳನ ಬದಿಯೊಳು ಗದ್ದು ದೀತನ ಮುಷ್ಟಿ ಮುರಿದೊಳೆ ನೆದ್ದು ನಿಮಿಷಕ್ಕೆ ಸಂತವಿಸಿ ಹೆಮ್ಮರನ ಕೊಂಬಿನಲ್ಲಿ ಗೆದ್ದೆಯ್ದ ಕೊಳ್ಳೆನುತ ಎಬ್ಬೆದ್ದು ಉಯ್ದರ ಮರ ಸಹಿತ ಹಿಡಿದಿದ್ದು ನೆಲದೊಳಗೆ ಒರೆಸಿ ಕೊಂದನು ಕಲಿ ಹಿಡಿಂಬಕನ. ಅಂದರೆ ಕೆಳಗೆ ಬಿದ್ದ ಭೀಮನು ರಾಕ್ಷಸನ ಪಕ್ಕೆಯನ್ನು ಗುದ್ದಲು ಅದು ಮುರಿದು ರಕ್ತದಿಂದ ನೆನೆಯಿತು. ಹಿಡಿಂಬನು ಸುಧಾರಿಸಿಕೊಂಡು ಮರದ ಕೊಂಬೆಯನ್ನು ಹಿಡಿದು ಗೆದ್ದೆ, ಇದನ್ನು ಸ್ವಲ್ಪ ತೆಗೆದುಕೋ ಎನ್ನುತ್ತಾ ಭೀಮನನ್ನು ಒಯ್ದನು. ಭೀಮನು ಮರ ಸಹಿತವಾಗಿ ಹಿಡಿಂಬನನ್ನು ನೆಲಕ್ಕೆ ಹಾಕಿ ಕಾಲಿನಲ್ಲಿ ಉದ್ದಿ ಒರೆಸಿ ಹಿಡಿಂಬನನ್ನು ಕೊಂದನು. ಕಳಕಳದೊಳು ಅವರೆದ್ದು ಇವನತಿ ಬಳ ಮಹಾದೇವ ಅಮ್ಮನೆಬ್ಬಿಸಿ ಬಳಿಕ ಕಾದದೆ ತಮ್ಮ ಕೆಡಿಸಲು ಕಾಕ ಬಳಲಿದೆ ಅಮ್ಮನು ಹೊತ್ತು ಅಳದಿ ಬಳಲಿ ಕೇಳಿ ಕೇಡು ಲೇಸ ಒಯ್ತಿಳಿದೆ ಪುಣ್ಯವಿದೆಂದನ ಯಮನಂದನಾದಿಗಳು. ಅಂದರೆ ಭೀಮ ಹಿಡಿಂಬರ ಹೋರಾಟದಿಂದ ಆದ ಸದ್ದಿನಿಂದ ಪಾಂಡವರು ಕುಂತಿಯು ಎದ್ದು, ಭೀಮ ಇವನು ಮಹಾಬಲಶಾಲಿ, ಶಿವ ನಮ್ಮನ್ನೆಬ್ಬಿಸಿ ಬಳಿಕ ಯುದ್ಧ ಮಾಡದೆ ಹೀಗೆ ಮಾಡಬಹುದೇ? ಆಯಾಸಗೊಂಡು ನಮ್ಮನ್ನು ಹೊತ್ತು ಕಾಡಿನಲ್ಲಿ ತೊಳಲಾಡಿದ ಆಯಾಸದಲ್ಲಿಯೇ ಈ ಅಪಾಯವೂ ಬಂದಿತೆ, ನೀನು ಉಳಿದಿದೆ ನಮ್ಮ ಪುಣ್ಯ ಎಂದಳು ಕುಂತಿ ತಾಯಿ ಭೀಮನಿಗೆ. ಧನ್ಯವಾದಗಳು.